ಇವತ್ತು ನಮ್ ಬೇಬಿ ಮಾಧು ಬರ್ಡೇ ಇದೆ. ಎಲ್ಲರೂ ಡೇಟ್ ನೆನ್ಪಿಟ್ಟಾರ್ರಿ. ಮುಂದಿನ ಸರಿ UPSC ಎಕ್ಸಾಮಿಗೆ 1ನೇ ಕ್ವಶನ್ ಇದು. ನನ್ ಮೇಲೆ ಆಣೆ ಇಟ್ಟು ಅವಳಿಗೆ ಹಂಗೆ ಪ್ರಪೋಸ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಗೂ ಸರ್ಪ್ರೈಸ್ ಇರುತ್ತೆ. ಸರ್ಪ್ರೈಸ್ ಅಲ್ಲ ಅದು, ಸರ್ಪ್ರೈಸ್. ನಾವೇನ್ ಸರ್ಪ್ರೈಸ್ ಆಗಕ್ ನೀನೇನ್ ಶಾರುಖ್ ಖಾನ್ ಅಲ್ಲ, ಅವಳೇನ್ ಆಲಿಯಾ ಭಟ್ನು ಅಲ್ಲ. ಇವಳೇನ ಬೇಬಿ ಮಾ ಲೇ, ಯಾವ್ದೋ ಎಲಿಫೆಂಟ್ ಮಾ ಕರ್ಕೊಂಬಂದ್ ಬೇಬಿ ಮಾ ಅಂತೀಯಲ್ಲ ಲೇ. ಮೊನ್ನೆ ಅವ್ನ್ ಮಂಜ ಕರ್ಕೊಂಬಂದು ಪಪ್ಪು ಮಾ ಅಂದ. ಅವಳೇನ್ ಆಟ ಆಡೋ ಗೊಂಬಿ ಮಾಡ್ರೇನ್ ಲೇ? ಎಲ್ಲ ಒಂದೊಂದ್ ದಿನ ಕರ್ಕೊಂಬಂದು ಬೇಬಿ ಮಾ, ಪಪ್ಪು ಮಾ, ಎಲಿಫೆಂಟ್ ಮಾ. ಅವಳು ಹಂಗೆ ಅದಾಳೆ, ಎಥಿಕ್ಸ್ ಅನ್ನೋದೇ ಗೊತ್ತಿಲ್ಲ. ಯಾವನ್ ಕರಿತಾನೆ ಅವಳ ಜೊತೆ ಹೋಗ್ತಾಳೆ, ಲೈಕ್ಸ್ ವ್ಯೂಸ್ ಗೋಸ್ಕರ ರೀಲ್ಸ್ ಮಾಡ್ತಾಳೆ, ಹಗ್ ಮಾಡ್ತಾಳೆ, ಕಿಸ್ ಮಾಡ್ತಾಳೆ, ಬರ್ತಾಳೆ. ಎಥಿಕ್ಸ್ ವ್ಯಾಲ್ಯೂವೇ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಯಾರಾದ್ರೂ ಅವ್ನ ಕೆಪ್ನ ಕೊಡ್ರು, ಸತ್ತು ಹೋಗ್ತಾನೆ, ಫೀಡ್ಸ್ ಬಂದಿದೆ ಅವನ್ಗೆ. ಎಲ್ಲಾ ತಾಯಂದ್ರಿಗೂ ನಾನು ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ, ನಿಮ್ ಮಕ್ಕಳಿಗೆ ವರ್ಷಕ್ಕೆ ಒಂದೇ ಸರಿ ಪೋಲಿಯೋ ಹಾಕ್ಸ್ರಿ. 2 ಸರಿ ಹಾಕ್ಸಿ ಓವರ್ ಡೋಸ್ ಆದ್ರೆ ನಿಮ್ ಮಕ್ಳೆಲ್ಲ ಈ ತರ ಆಗ್ಬಿಡ್ತಾವ ಅಷ್ಟೇ. ಎಕ್ಸ್ ಬಿಟ್ಟೋದ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಂಬೇಡಿ. ನಿಂಗ್ ತಲೆನೇ ಇಲ್ವಲ್ಲ, ತಲೆ ಬಗ್ಗೆ ಯಾಕೆ ಮಾತಾಡ್ತಿದೀಯಾ? ಬೆಲೆ ಇಲ್ದಿರೋ ವಸ್ತುನ ದಾನ ಮಾಡಿ. ಡೈರೆಕ್ಟ್ ಆಗಿ ಹೇಳು, ಪಪ್ಪುಮ್ಮ ನನ್ ಲೈಫ್ ನ ಅಂತ. ಯಾರಪ್ಪ ಅದು? ಮುಖ ತೋರಿಸು ಒಂಚೂರು. ನೀನೇನಾ ಬದ್ಮಾಶ್? ಯಾಕೆ ಈ ತರ ಆಗಿದ್ಯಾ ಬ್ರೋ? ಬೇಬಿ ಮಾ, ಪಪ್ಪುಮ್ಮ, ಚಿನ್ನಿಮ್ಮ ಎಲ್ಲಮ್ಮ ನನ್ನ ಬಿಟ್ಟೋಗಿದ್ರು ಬ್ರೋ. ಹೊಸದಾಗಿ ಬಂದಿದ್ದಾಳೆ, ಅವಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳ. ಪಪ್ಪುಮ್ಮಗೂ ಇದೇ ತರ ಹೇಳಿದ್ದೆ. ಪಪ್ಪುಮ್ಮ ಹೋಗಿಲ್ವಾ ಇವಾಗ? ಇನ್ನೊಬ್ಬನ ಜೊತೆ ಪಪ್ಪಿ ಕೊಡ್ತಾ? ಇನ್ನೊಂದ್ 5 ದಿನ ತಡಿ, ಏನ್ ಕರ್ಮ ಗುರು ನಂದು. ಯಾಕ್ಲೇ ಅಣ್ಣ ಅಪ್ಸರ ಪೆನ್ಸಿಲ್ ಕಳಿತಾ ಏನ? ಅವಳ ಒಂದ್ ಕಡೆ ಮಾತಾಡ್ಸಕ್ಕೆ ಐತಿಲ್ಲ, ಇನ್ನೊಂದ್ ಕಡೆ ಅವಳ ಮರೆಯಕ್ಕೆ ಐತಿಲ್ಲ. ನೀನ್ ಕರೆಕ್ಟ್ ಆಗಿ ಸ್ಕೂಲ್ಗೆ ಹೋಗಿದ್ರೆ ನಿಂಗೆ ಈ ತರ ಆಗ್ತಾನೆ ಇರ್ಲಿಲ್ಲ. ಸಿಗೋದೇನೋ ಸಿಕ್ಕಿದ್ಯಾ, ಆದ್ರೆ ಯಾವತ್ತು ಬಿಟ್ಟೋಗ್ಬೇಡ. ಬಿಟ್ಟು ಹೋದ್ರೆ ಬೀಜ ಸತ್ ಬಿಡು. ಮನಿ ಮಗ ಆಗಲ್ಲ, ಕುಣಿ ಹೆಣ ಆಗಲ್ಲ. ಸುಮ್ನೆ ಮನೆಗೆ ಹೋಗಿ ಹುಚ್ಚೋಯ್ದು ಮಲಿಕ. ಮನೆಗೇನ ನನ್ ಮಗ ಟ್ಯೂಷನ್ ಕಲೀಲಿ, ಒಳ್ಳೆ ಬರಮಂದ್ ಪ್ರಾಬ್ಲಮ್ ಆಗ್ಬಾರ್ದ ಅಂತಂದ್ ಮೊಬೈಲ್ ಕೊಟ್ಟು ಟ್ಯೂಷನ್ ಕಳ್ಸಿದ್ರ ಒಳ್ಳೆ ಬರಮಂದ್ ರೀಲ್ಸ್ ಮಾಡ್ಕೊಂತಾನೆ ಬರ್ತಿದೆ. ಅದು ಒಂದರ ಚಲೋ ರೀಲ್ಸ್ ಇಲ್ಲಿ, ನೀವು ಬರೀ ಲವ್ ರೀಲ್ಸ್. ಬಾ ಏನ್ ಫೀಲಿಂಗ್ಸ್ ಅಣ್ಣಂದು. ಅವ್ನು ಲೇ ಇನ್ನು 1ನೇ ಕ್ಲಾಸ್ ದಾಟಿ ಏನಿಲ್ಲ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹಲೋ, ಎಲ್ಲಿದ್ಲಿ? ಇಲ್ಲೇ ಕಾಲೇಜ್ ಕಡೆಗೆ ಇದೀನಿ. ಹೇಳಿ, ನಿಮ್ ಹುಡುಗಿ ಯಾವ್ದೋ ಬಸ್ನ್ಯಾಗ ಕುಂತು ಊರಿಗೆ ಹೊಂಟಾಳ. ಹೌದಾ? ಈಗ ಬಂದ್ ನೋಡು. ಲೇ ಹುಡುಗಿದಳ ಆಕಿ, ಬಂಗಾರದ ಉಂಗ್ರ ಅಲ್ಲ. ಮಗ ಬಂಗಾರದ ಉಂಗ್ರ ಕಳ್ಕೊಂಡ್ರಾಗತಿ ಹಿಂಗ್ 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 ಯಾಕೆ ನೋಡಕುಂತಿ? ಅವನವ್ನ್ ಚೈನಾ ಈನ ಆ ಕಡೆ ಜಪಾನ್ ಕಡೆ ಬೇರೆ ಹುಡುಗರೆಲ್ಲ ಅವನವ್ನ್ ದೊಡ್ಡ ದೊಡ್ಡ ರೋಬೋಟ್, ಫ್ಲೈಯಿಂಗ್ ಕಾರ್ಸ್, ಫ್ಲೈಯಿಂಗ್ ಬಸ್, ಫ್ಲೈಯಿಂಗ್ ಶಿಪ್ ಎಲ್ಲ ಕಂಡಿಡ್ಯಾಕ ಕುಂತ್ರಪ್ಪ ಅಂತಂದ್ರ ನೀವು ಮೇ ಹಲ್ಕೂರೇ ಮೇ ಅದ್ರ ಕೂರೇ ಅಂತ ಒಂದ್ ಸ್ವಲ್ಪ ಜನ ಗಂಟು ಬಿದ್ದಾರೆ ಇನ್ಸ್ಟಾಗ್ರಾಮ್ದಾಗ. ನೀವಿಲ್ಲಿ ಲವ್ ಇನ್ನು ಎದ್ದೇ ಇಲ್ಲ ನಿಮ್ದು, ಅಲ್ಲೇ ಲವ್ ಅದು ಇದ ನೀವ್ ನಿಂತೀರಿ. ನಮ್ಮೂರಲ್ಲಿ ನಾವ್ ಹೇಳಕ್ ಹಿಂಗೆ ಹೋಗ್ತೀವಮ್ಮ, ನಿಮ್ಮೂರಲ್ಲಿ ಹಿಂಗೆ ಹೋಗ್ತೀರಾ? ಒಂದೇ ಕಾಮೆಂಟ್ ಮಾಡಿ. ಅಲ್ಲ ನಿಜ ಹೇಳು, ನಿನಗ್ ನಾಚಿಕೆ ಮಾನ ಮರ್ಯಾದ ಏನಾದ್ರು ಸ್ವಲ್ಪನಾದ? 3 ಬಿಟ್ಟು ಲಂಗು ಲಗ ಮಿರ್ಲಾರ್ದ ಜಿಗದಾಡ ಕುಂತಲ್ಲ, ನಿನ್ ಗುಡ್ಸಿದ ತಂದೆ ತಾಯಿ ಕಟ್ಕೊಂಡಿರೋ ಗಂಡ ಅಜರ್ ಅನ್ ಸತ್ತಾರ. ಒಂದ್ ಹೆಣ್ಣು ಯಾವ ರೀತಿ ಇರ್ಬೇಕಂತ ಹೇಳ್ಕೊಟ್ಟಿಲ್ಲಲ್ಲ. ಒಂದ್ ಹೆಣ್ಣಂದ್ರೆ ಹೇಗಿರ್ಬೇಕು? ಒಂದ್ ಹೆಣ್ಣಂದ್ರೆ ಮನೆಗೆ ಕಣ್ಣಾಗಿ, ಮಗನಿಗೆ ತಾಯಿಯಾಗಿ, ಗಂಡನಿಗೆ ಹೆಂಡತಿಯಾಗಿ, ಅಣ್ಣನಿಗೆ ತಂಗಿಯಾಗಿ, ತಂದೆ ತಾಯಿಗೆ ಒಳ್ಳೆ ಮಗಳಾಗಿ, ಸಮಾಜಕ್ಕೆ ಮಾದರಿ ಹೆಣ್ಣಾಗ್ಬೇಕು. ಆದ್ರ ನೀನು ಉದ್ರಿ ರೀಲ್ಸ್ ಮಾಡೋ ನಿಮ್ಮಂತರಿಗೆ ಏನಿಲ್ಲ. ಇವಾಗ ಗೊತ್ತಾಗ್ತೈತೆ ಏನಂತ? ಸ್ಟೂಡೆಂಟ್ ಪವರ್ ಏನಂತ. ನೀನ್ ಸ್ಟೂಡೆಂಟೇ ಅಲ್ವಲ್ಲ, ಹೆಂಗ್ ಗೊತ್ತಾಯ್ತು? ನೀಟ್ ಎಕ್ಸಾಮ್ ಇಂದ ಎಷ್ಟು ಸ್ಟೂಡೆಂಟ್ ಇರೋದು, ಎಷ್ಟು ಸ್ಟೂಡೆಂಟ್ ಡ್ಯಾಮೇಜ್ ಆಗಿ. ನೀಟ್ ಎಕ್ಸಾಮ್ ಸಲುವಾಗಿ ಆಗಿಲ್ಲ ಅದು.
ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿರೋ ಸಲುವಾಗಿ ಆಗಿರೋದ. ನೀಟ್ ಎಕ್ಸಾಮ್ ಮೀನಿಂಗ್ ಗೊತ್ತೈತೇನ್ಲ ನಿನಗೆ? ಫುಲ್ ಫಾರ್ಮ್ ಅಂತಾರಲ್ಲ ಅದರ ಗೊತ್ತೈತೇನ? ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ರೀ ಎಕ್ಸಾಮ್ ಬರ್ಲಿ ನಮ್ ಸ್ಟೂಡೆಂಟ್ಗಳಿಗೆ. ಯಾರ್ಯಾರು ನಮ್ ಸ್ಟೂಡೆಂಟ್ ಮೋಸ ಆಗಿದೆ ರೀ ಎಕ್ಸಾಮ್ ಆಗ್ಲಿ ನಿನ್ ಸ್ಟೂಡೆಂಟ್ಗೆ. ನಿನ್ ದೊಡ್ಡ ಕರ್ನಾಟಕದ ಕಾನ್ಸರ್ ಅವ್ರು ನಿನ್ ಸ್ಟೂಡೆಂಟ್ ರೀ ಎಕ್ಸಾಮ್ ಆಗ್ಲಿ. ಲೇ ರೀ ಎಕ್ಸಾಮ್ ಆಗಿ ಆಲ್ರೆಡಿ ಎಕ್ಸಾಮ್ ಬರ್ದು ರಿಸಲ್ಟ್ ಬಂದ್ ಎಲ್ಲ ಒಯ್ಕೆಂತ ಹೋಗಿ ಎಲ್ಲರೂ ಡಾಕ್ಟರ್ ಆಗ್ಯಾರ್ಲಿ. ಇನ್ನು ಬಿಡವಲ್ಲ ಇದನ್ನ. ಎಲ್ಲಾ ಜಾಗದಲ್ಲಿ ಪಬ್ಲಿಸಿಟಿ ಸಿಗ್ತೈತೆ, ಫ್ರೇಮ್ ಸಿಗ್ತೈತೆ. ಫ್ರೇಮ್ ಅಲ್ಲಲೇ ಅದು ಬಟ್ ಫೇಮ್ ಅಂತಾರ ಅದಕ್ಕ. ಫ್ರೇಮ್ ಸಿಗ್ತತಿ, ಫೋಟೋ ಸಿಗ್ತತಿ, ಎಲ್ಲ ಸಿಗ್ತತ್ತೋ. ಅದಕ್ಕೊಂದು ಹೂವಿನಾರ ಹಾಕಿ ತಿಥಿನಿ ಸಿಗ್ತತಿ, ತಿಥಿ ಮಾಡ್ಬಿಡ್ತೀನಿ ಅಂದ. ಏನು ಮೂವಿ ಕೆಡಿ ಮೂವಿ ಇನ್ನೇನು ನೀವೇನ್ ಕೇಳ್ತಾ ಹಿಂಗಂತೆ ಫುಲ್ ಅಟಿಟ್ಯೂಡ್ ಅಲ್ಲ ಅದ ನಿಂದ. ಸಸ್ತಾ ನಶೆ ಅಂತಾರ ಅದಕ್ಕೆ. ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡ್ದಂತೆ. ಆ ಜಾತಿಗೆ ಬರ್ತಿಲ್ಲ ನೀನ್. ಯಾರ ಬಂದ್ರಂತೆ ಅಮುಕು ಡುಮುಕ ಹಂಗಿಂಗ್ ಅಂದ್ರಂತೆ ಫುಲ್ ಫೇಮ್ ಅಂತಂತ ಈಗ ಅಡ್ಸದಂತೆ. ಲೇ ಅಣ್ಣವ್ರು ಹುಟ್ಟಿದ ಕರ್ನಾಡಿದ, ನಿಂತರ ತಮಿಳ್ನಾಡು ಹುಟ್ಟು ಬಂದಿಲ್ಲ ಅಲ್ಲಿದ. ಜಾಸ್ತಿ ಬಿಡ. ನಿನ್ ಜನ ಯಾರ ಮೇಲೆ ತಗೊಂಡೋಗಿರೋ ಅವ್ರೆಲ್ಲ ಕೆಳಗ್ ತಮ್ಮಂದ್ ಇಟ್ಟರ ಮುಗುಳು ಮುಚ್ಕೊಂಡ್ ನಡಿ. ಈ ಕೆಂಪ್ ಮಂಗ ಮತ್ತೆ ಕರಿ ಮಂಗ ಯಾವತ್ಲೂ ಒಂದೇ ಕಡೆ ಇರಲ್ವಲ್ಲ. ಯಾವಾಗ ನೋಡಿದ್ರೆ ಜಗಳ ಆಡ್ತಿರ್ತಾವೆ. ಇದು ಹೆಂಗ್ ಸಾಧ್ಯ? ಇವತ್ತು ತಮಿಳ್ನಾಡಿಂದ ಬಂದವ್ರೆ ನಮ್ಮ ಸ್ನೇಹಿತರು. 10 ರೂಪಾಯಿ ಕೊಡ್ತೀನಿ, ಇಬ್ರು ಟೀ ಕುಡಿದ್ ತಮಿಳ್ನಾಡಿಗೆ ವಾಪಸ್ ಹೋಗ್ರಿ. ಮ್ಯಾಮ್ ನೀವೇನ್ ಬ್ಯಾಂಕಾ? ಇಲ್ಲ, ಯಾಕೆ? ನಿಮ್ಮನ್ನ ನೋಡಿದ್ರೆ ಲೋನ್ ತಗೊಬೇಕನ್ನಿಸಿದೆ. ಲೋನ್ ರಿಕವರಿಗೆ ಅವ್ರ ಅಪ್ಪ ಬರ್ತಾನ. ಒಂದು ಕೊಬ್ಬರಿ ಎಣ್ಣೆ ಪ್ಯಾಕೆಟ್, ಒಂದು ಹೆಲ್ಮೆಟ್ ತಗೊಂಡ್ ಬಂದ್ ಅಮ್ಕದ ಡುಮ್ಕದ ಅಷ್ಟೇ. ಸೊ ಎಲ್ಲರಿಗೂ ನಮಸ್ಕಾರ. ಲೇ ಸೊಂಡಿ ಏನದು ನಾಯಿ ಆಗೈತಿ. ನಾನು ಇವತ್ತು ಬಿಡದಿಕ್ ಬಂದಿದ್ದೆ. ಯಾಕೆ ಅಂಗವಿಕಲರಿಗೆ ಇಲ್ಲಿನ ನೀರು ವ್ಯವಸಾಯಿಗೆ ಹೋದ್ರೆ ವ್ಯವಸಾಯದಲ್ಲಿ ನೆಲ ಬೆಳೆಯುತ್ತಾ? ನೆಲ ಬೆಳೆಯಲ್ಲೋ ಕೊಂಗ. ನೆಲದಲ್ಲಿ ಬೆಳೆ ಬೆಳೆಯುತ್ತೆ. ಕನ್ನಡ ಮಾತಾಡೋದು ಎಷ್ಟು ಸರಿ ಹೇಳ್ಬೇಕಲ್ಲ ನಿಂಗ? ಅನ್ನ ಬೆಳೆಯುತ್ತಾ? ಅನ್ನ ಬೆಳೆಯಲ್ಲೇ ಅಕ್ಕಿ ಬೆಳೆಯುತ್ತ, ಆಮೇಲೆ ಅನ್ನ ಮಾಡ್ಬೋದು. ಕರೆಕ್ಟ್ ಕನ್ನಡ ಮಾತಾಡೋ. ನಿಮ್ಮ ಅಮ್ಮನ್ ಯಾವ ಅರ್ಥವಾಗುತ್ತದೆ. ಈ ಕೆಮಿಕಲ್ ವಾಟರ್ ಮುಖಕ್ ಬಿಟ್ರೆ ಕಾಯಿಲೆ ಬರೋ ತರ ಆಗ್ತೈತೆ. ಇವಾಗೇನ್ ದೊಡ್ಡ ರಿತಿಕ್ ರೋಷನ್ ಅಲ್ಲ ಬಿಡ, ನೀನ್ ಅಡಿಸ್ಬೇಡ. ಇನ್ಮೇಲೆ ನಾವ್ 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ಕೊಡ್ತಾ ಇರೋದು ಶರ್ಟ್ ನಿಮ್ ಹೋಗ್ಬೇಕಲ್ಲ ಆಕಿ. IT ಕಂಪನಿ, ಆ ಒಂದು ದೊಡ್ಡ ಕಂಪನಿಗಳದ್ದು ಈ ಕೆಮಿಕಲ್ ವಾಟರ್ಗಳು ಬಂದು IT ಕಂಪ್ನೀಸ್ಗೆ ಮತ್ತೆ ಇಂಡಸ್ಟ್ರಿ ಫ್ಯಾಕ್ಟ್ರೀಸ್ಗೆ ವ್ಯತ್ಯಾಸ ಗೊತ್ತಿಲ್ವೇನೋ ಬಾಲ್. ಹಲೋ, 2 ಹನಿ ಮಳೆ ನೆಲದ ಮೇಲೆ ಬೀಳಂಗಿಲ್ಲ, ಕರೆಂಟ್ ತೆಗೆದ್ ಬಿಡ್ತೀರಲ್ಲ? ಇಲ್ಲ ಮತ್ತೆ ಮನೇಲಿರೋ ಮಕ್ಳು ಮೂಗೊಳಗಿರೋ ಕೈ ತೆಗೆದ್ಬಿಟ್ಟು ಸ್ವಿಚ್ ಬೋರ್ಡ್ ಒಳಗೆ ಇಟ್ಟು ಕೈ ಫಿಂಗರ್ ಚಿಪ್ಸ್ ಹಾಕೋಬಿಡ್ಲಿ. ಅದೆಲ್ಲ ನಾವ್ ನೋಡ್ಕೋತೀವಿ. 1 10 ನಿಮಿಷ ಕರೆಂಟ್ ಹಾಕೋ. ನಿಮಿಷಕ್ಕೆ ಇದೇನ್ ಮೊಬೈಲ್ ರೀಚಾರ್ಜ್ ಕೆಟ್ಟೋಯ್ತಾ? 20 ರೂಪಾಯಿ ಕೊಟ್ಬಿಟ್ಟು 1 GB ಕರೆಂಟ್ ಹಾಕು ಅನ್ನಕ್ಕೆ ಬತ್ತದಿರಮ್ಮ. ಏನ್ ಅರ್ಜೆಂಟ್ ಐತಿ ನಿನ್ಗೆ? ಅಗಿಗೆ ಬೇದಿ ಕಿತ್ಕೊಂಡ್ಬಿಟ್ಟದೆ. ಬೇದಿನ ಏನ್ ಕರೆಂಟ್ ಹಾಕಿದ್ರೆ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ತೊಳಿತ್ಯಾ? ಅಲ್ಲ, ನಾವು ಒಂದ್ ತಿಕ್ಕಕ್ ತಣ್ಣೀರ್ ಅಭ್ಯಾಸ ಮಾಡ್ಸಿಲ್ಲ, ಬರೀ ಬಿಸ್ನೀರೆ. ಇದರ ಆನ್ ಮಾಡ್ಬೇಕು, ಕರೆಂಟ್ ಹಾಕೋಣ. ಬಿಸ್ನೀರ ಯಾಕೆ? ಕೋಲಿ ಕುಡಿಯೋ ಲೀಟರ್ಗೆ 18,000 ನೀರ್ ಹಾಕ್ಬಿಡು, ಪಳ ಅಂತ ಒಳಗ್ ಬಿಡ್ಲಿ. ಕರೆಂಟ್ ಹಾಕಿಲ್ಲ ಅಂದ್ರೆ ನೀನೇ ಮನೆಗ್ ಬಂದ್ ತೊಳ್ಬಿಟ್ಟು ಹೋಗ್ಬೇಕು ನೋಡು. ನನ್ ಮಗಂಗೆ ನಾನು ಸರ್ವಿಸಿಗೆ ಬಿಟ್ಟಿರೋ ಗಾಡಿ ತೊಳ್ದಂಗ್ ದೂರದಿಂದ ನೀರ್ ಹೊಡಿತೀನಿ. ನಿನ್ ಮಗಗ್ ಬಂದ್ ಕೈಯಲ್ಲಿ ತೊಳಿಲ್ಲ. ಮುದೇವಿ ಮಾತಾಡ್ತಿಲ್ವಾ ಇಲ್ಲಿ? ಪಂಚೆ ಬಿದ್ದೋಗದೆ ಮೇಲೆ ಕಟ್ಕೊಂಬದ್ಲ ಮಾತಾಡ್ತಾನಂತೆ. ನೀನೇನ ಯಾವೇರಿ ಅಮ್ಮ ನಿಂದು? ನಮ್ದು ಕೊಳೆಗಾಲ. ಕೊಳ್ಳೇಗಾಲದಲ್ಲಿ ಇಟ್ಕೊಂಡ್ ಬೆಂಗಳೂರಿಗೆ ಯಾಕಮ್ಮ ಫೋನ್ ಮಾಡಿದ್ಯಾ? ಬೆಂಗಳೂರಲ್ಲಿ ಇರೋ ನಮ್ ಬಾಮೈದ ನಂಬರ್ ಕೊಟ್ಟ. ನೋಡು, ಈ ಬಾಮೈದ ಬಾಗೋದಿ ಅವರೆಲ್ಲ ನಂಬರ್ ಕೊಟ್ರು ಅಂತ ಬೆಸ್ಕಾಮ್ ಫೋನ್ ಮಾಡ್ಬಾರ್ದಮ್ಮ, ನಿಮ್ಮೂರ್ ಆಫೀಸಿಗೆ ಫೋನ್ ಮಾಡ್ಬೇಕು. ತೆಗಿಬೇಕಲ್ಲ ಮುದೇವ್ಗಳು ಫೋನ್. ಯಾವನೊಂದ್ ಸೌತಿ ಮಗಳು ತಗೊಂಡೋಗೋಣ ಏನೋ. ಅಯ್ಯೋ ಫೋನ್ ಇಡಮ್ಮ. ಬೆಂಗಳೂರಿಂದ ಕೊಳ್ಳೇಗಾಲಿಗೆ ನಾನೇನ್ ಕರೆಂಟ್ ಹಾಕ್ಲಿ? ಈಗ ನನ್ ಮಗನ್ ತಿಕ್ಕಕ್ ಬಿಸ್ನೀರ್ ಸಿಗ್ಲಿಲ್ಲ ಅಂದ್ರೆ ಇದೇ ಕೊಳ್ಳೇಗಾಲದಿಂದ ನಿನ್ನೊಂದ್ ಬೊಂಬೆ ಮಾಡಿಸಿ ಬೆಂಗಳೂರಲ್ಲಿರೋ ನಿನ್ ತಿಕ್ಕಕ್ ಮೊಳೆ ಹೊಡೆದ್ಬಿಡ್ತೀನಿ. ಮುತ್ತಣ್ಣ ಕಣಮ್ಮ ಇವನು, ಮುತ್ತಣ್ಣ. Vela, Faliat. How dare you call my mother a heifer? Take this! Is that a Michael Jackson move?
gonna go in the